ಕೇಶರಾಶಿಯನ್ನು ಕಟ್ಟದೆ ಕಾಲು ಕಳೆಯಬೇಕಾಯಿತಲ್ಲವೇ? ನೀನಾದರೋ ನನ್ನ ಪತಿಗಳ ಮಾತಿನಂತೆ ಸರ್ವರ ಸಮಕ್ಷಮ ದ್ಯೂತಕ್ಕಾಗಿ ಹೊರಟಿರುವೆ ಅಲ್ಲವೇ ದೇವ? ಈ ನಿನ್ನ ತಂಗಿಯ ಕೂಗು ಕೇಳದೆ ಪ್ರಭು. ಪ್ರಭು ಸಹೋದರ, ಅರ್ಜುನ ನಕುಲ ಸಹಾದೇವಿಗಳಿರ ಆ ಕೌರವರಿಗೆ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವೇ ಸೋತ ನಾವು 12 ವರ್ಷ ವನವಾಸವು 1 ವರ್ಷ ಅಜ್ಞಾತವಾಸವನ್ನು ಕಳೆದಂತಾಯಿತು. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದಲೂ ನಿಮ್ಮಗಳ ಬೆಂಬಲದಿಂದ ಕಳೆದಂತಾಯಿತು. ಈಗ ಆ ಕೌರವನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಇದ್ದ ಮುಖದಿಂದ ತೆಗೆದುಕೋ ಅಂತ ಹೇಳಿದನು. ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಂತಾಯಿತು. ಇನ್ನು ನಿಮ್ಮಗಳ ಅಭಿಪ್ರಾಯವೇನು? ದುರದೋಲ್ಸದ ವೈರಿಗಳ ಸದಬಡದು, ದುರದೋಲ್ಸದ ವೈರಿಗಳ ಸದಬಡದು ಗುರುಕುಲವನ ಸಗೈವೆ ಈ ಗಡುಗಲಿ ವೀರ ಭೀಮ. ಹರಿಯಾಲ್ ಮೆಟ್ಟು ಪುಡಿ ಗುಟ್ಟು, ಹರಿಯಾಲ್ ಮೆಟ್ಟು ಪುಡಿ ಗುಟ್ಟು ರುಂಡ ಮುಂಡಗಳು ಚಂಡ ನಾಡುವೆ.
ದುಂಡ ಮುಂಡಗಳ ಚಂಡ ನಾಡುವೆ ದುರ್ವರ ದಂಸವ ಗೈವೆ ದುರ್ವರ ದಂಸವ ಗೈವೆ ದುರ್ವರ ದಂಸವ ಗೈವೆ. ಅಗ್ರಜ ಸಹೋದರ, ದಾಯಾದಿಗಳಾದ ಆ ಕೌರವರು ನಮಗೆ ಮಾಡಿದ ಅಪರಾಧಗಳು ಒಂದ ಎರಡ ಅಗ್ರಜ. ವಿಷದ ಕಜ್ಜಾಯವನ್ನು ನಿಜಿ ನಮ್ಮೆಲ್ಲರನ್ನು ವಿಷ ಕೊಟ್ಟುಕೊಳ್ಳಬೇಕಂದನಲ್ಲ ಆ ಕುನ್ನಿ ಕೌರವ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆ ವಿರಾಟನ ಮನೆಯಲ್ಲಿ ಅತಿ ಶೀಘ್ರವಾಗಿ ಕಾಲ ಕಳೆದವಲ್ಲ ಅಗ್ರಜ. ತುಂಬಿದ ಸಭೆಯಲ್ಲಿ ಸಹೋದರರ ಪತ್ನಿಯನ್ನರಿಯದೆ ದ್ರೌಪದಿ ಬಾ ನನ್ನ ತೊಡೆಯ ಮೇಲೆ ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುನ್ನಿ ಕೌರವ. ಇವನ್ನೆಲ್ಲ ನಡೆದರೆ ನನ್ನ ಹೃದಯವು ರೋಷಾಗ್ನಿ ಜ್ವಾಲೆಯಂತೆ ಹುಕ್ಕಿ ಹರಿಯುತ್ತಿರುವುದು. ಆ ಬಡ ಕುನ್ನಿಗಳ ತಲೆ ರಾಜುಗಳನ್ನು ಕೆಲವು ತನಕ ಈ ಭೀಮಸೇನನು ಮತ್ತೇನು ಅಭಿಪ್ರಾಯವನ್ನು ತಿಳಿಸುವುದಿಲ್ಲ, ತಿಳಿಸಲಾರ. ಸಾನೆ ಶಾಂತಿಗಳಿಂದ ಬಾಳಲು ನನ್ನಿಂದಾಗದು ಅಗ್ರಜ, ನನ್ನಿಂದಾಗದು. ಈ ನನ್ನ ತೋಳುಗಳು ಯುದ್ಧವನ್ನು ಗೆಲ್ಲುವ ಆತುರದಿಂದ ಕಾದು ನೋಡುತ್ತಿರುವುದು. ಅರ್ಜುನ, ನಿನ್ನ ಅಭಿಪ್ರಾಯವೇನು? ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಕುಲದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಈ ಅಗ್ರಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ನಮ್ಮ ಹೆಡಿ ಜನ್ಮಕ್ಕೆ. ಸ್ವಾಮಿ, ಅದು ಅಲ್ಲಿ ನೋಡಿ, ಯದುಪತಿಯು ಇತ್ತಲೇ ಬರುತ್ತಿರುವರು. ಬರಲಿ ಸ್ವಾಮಿ. ಅಣ್ಣ ಯದುನಂದನ, ಹೀಗೆ ದಯಮಾಡಿಸು ದೇವ.
ಪರಮಾತ್ಮ, ಪಾಂಡುಪುತ್ರರ ನಮಸ್ಕಾರಗಳಯ್ಯ. ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರಿಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ. ತಾವು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವೂ ಅಪಾರವಾಗಿದ್ದಯ್ಯ. ಪರಮಾತ್ಮ, ಧರ್ಮನಂದನ, ಧರ್ಮನಂದನ, ಪರಮಾತ್ಮ. ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಬಾಯಿಗೆ ತುತ್ತಾಗಿಸಲೇ ಕುಲಪಿತೆಯಾದ ಭಾರತ ಮಾತೆಯ ತಂಗಿ, ಕಳೆದುಕೊಳ್ಳುವುದು ಪ್ರಯೋಜನವೇನು ದೇವ? ಅಂದರೆ ಪರಮಾತ್ಮ, ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ವರೆಯ ಧರಿಸನಯ್ಯ ಶಿರದಲ್ಲಿ. ಪರಮಾತ್ಮ, ಧರ್ಮನಂದನ, ಬಂಧು ಬಾಂಧವರ ರಕ್ತದಿಂಬಿಂದ ಅಪಮಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಅತ್ಯವನ್ನು ನಿಕ್ಷಿಸಿ ಸಹಿಪೆನೆ ಇತದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರಮುಗದಿ ಬೇಡುವೆನು ಕೃಷ್ಣ. ಕೃಷ್ಣ. ಪರಮಾತ್ಮ, ಧರ್ಮನಂದನ, ಕಾಳಗ ಕೈ ಅಸಮತ ಜಮಗ. ಪರಮಾತ್ಮ, ಧರ್ಮನಂದನ, ಕಾಳಗ ಕೈ ಅಸಮತ ಜಮಗ ಚಾಳಿಸಬೇಕೆಂದು ಹೇಳುವೆ ದೇವ. ಚಾಳಿ ಚಾಳಿಸಬೇಕೆಂದು ಹೇಳುವೆ ದೇವ. ಕದನವುಗೆ ನಮುಗೆ ಓ ದೇವ, ಕದನವುಗೆ ನಮುಗೆ. ಪರಮಾತ್ಮ, ಧರ್ಮನಂದನ, ಶಾಂತಿ ರಾಜವ ಪಡೆವ. ಪರಮಾತ್ಮ, ಶಾಂತಿ ರಾಜವ ಪಡೆವ ಅಂದವ ಮಾಡೆಂದು ಹೇಳುವೆ ದೇವ. ಪರಮಾತ್ಮ, ಅಂದವ ಮಾಡಲು ಹೇಳುವೆ ದೇವ. ಸಮರದಿಂದ ತರುವ ಪಾಪದ ಫಲವೇಕೆ? ಪರಮಾತ್ಮ, ಸಮರದಿಂದ ತರುವ ಪಾಪದ ಫಲವೇಕೆ? ಕದನ ಬೇಡಮುಗೆ ಓ ದೇವ, ಕದನವು ಬೇಡಮುಗೆ. ಪರಮಾತ್ಮ, ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿ ನಂಟರನ್ನು ಕಳೆದುಕೊಂಡರೆ ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಲೇ ಕುಲಪಿತೆಯಾದ ಭಾರತ ಮಾತೆಯ ಶಿರದೆಡೆಯಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ವಾಸುದೇವ, ಹೇಳು. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ಪರಮಾತ್ಮ, ಭಾವ ಭೀಮಸೇನ, ಮಂದಮತಿಯ ಕೌರವರು ಸಂದಿನ ಮನಸ್ಸಲ್ಲದೆ, ಮಂದಮತಿಯ ಕೌರವರು ಸಂದಿನ ಮನಸ್ಸಲ್ಲದೆ
ನಾನು ಬಂದಿದ್ದು ಬೇಡುವೆ ಕೃಷ್ಣ ನನ್ನ ಮಧ್ಯೆ ಕೌರವ ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಭಿಕ್ಷೆ ಬೇಡುವುದಕ್ಕೆ ಅವನೊಬ್ಬನ ಹಸ್ತಿಯೇ ಭಿಕ್ಷೆ ಬೇಡುವುದಕ್ಕೆ ಅವನೊಬ್ಬನ ಹಸ್ತಿಯೇ ಸಮವಹಿಸಿ ದುಡುಕಿದನು ಕಬ್ಬಿದ ಕುರು ರಕ್ತನ ಗರ್ಭ ಸಿಲುವೆ ಬೆಳೆಯಲು ನನ್ನ ಮಧ್ಯೆ ಕೌರವರು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಹೌದು ಪರಮಾತ್ಮ ನಮ್ಮಗಳ ಅಭಿಮತಕ್ಕೆ ಈ ಅಗ್ರಜನ ಧರ್ಮದ ಕಟ್ಟು ಬೃಹತ್ಕಾರವಾಗಿ ಭದ್ರವಾಗಿ ಕೋಟೆಯಂತೆ ಬೆಳೆದು ನಿಂತಿದೆ ಅದನ್ನು ಭೇದಿಸಿ ಮುನ್ನುಗ್ಗುವವನೆಂದರೆ ಭಾತೃವೆಂಬ ನಮ್ಮನ್ನು ಬಂಧಿಸಿದೆ ಛೇ ಸುಡಬೇಕು ಈ ನಮ್ಮ 7 ಜನ್ಮವನ್ನು ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಅರ್ಜುನ, ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಕುಲದೈವಗಳಾದವು ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಈ ಅಗ್ರಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ ಧಿಕ್ಕಾರವಿರಲಿ ಈ ನಮ್ಮ 7 ಜನ್ಮಕ್ಕೆ. ಓಹೋ, ನೀನು ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಸಹ ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ಅಣ್ಣ, ದೃಪದ ನರೇಂದ್ರ ನಂದಿನಿ ಮಾಧವ. ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತವೂ ತಾನೇ? ನನ್ನ ಪತಿಗಳ ಮಾತು ನನಗೆ ಧರ್ಮ ಸಮ್ಮತವೆಂದು ಕೇಳುತ್ತಿರುವಿರಾ? ಮರೆತೆಯ ಪ್ರಭುವೇ ಮಹಿಮನೋಲಗದೆ ಮಾನುನಿಯಾದೆಲ್ಲ ಮೊರೆಯಾಲಿಸಿ ಪೊರೆದುದ ಪತಿಗಳೇ ಪಾತಕಿ ಗುರುಕುಲ ಹತಮಾಗಿ ಬಿರುಕುಲ ಕಟ್ಟಿಪೆನೆ ಈಕ್ಷಿಸೇ
ನಾನಾದರೂ ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡಮಕಾಸುರನನ್ನು ಕೊಂದನೆಂದು ಅಹಂಕಾರದಿಂದ ಉಬ್ಬಿ ಮೆರೆಯುತ್ತಿರುವಿರಲ್ಲವೇ? ಈ ನಿಮ್ಮ ಗಾದಾ ದಂಡವನ್ನು ಬಿಸಿಟು ಅಡಿಗೆ ಮನೆಗೆ ಹೋಗಿ ಸೌಟ ನಡೆದುಕೊಳ್ಳಿ. ಆಗ ಇನ್ನು ಉಬ್ಬುವುದು ಈ ನಿಮ್ಮ ಹೊಟ್ಟೆ. ಪತಿಗಳಂತೆ ಪತಿಗಳು ನಿಮ್ಮಂತ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಇನ್ನು ಈ ಅರ್ಜುನ, ಪಾರ್ಥ, ಫಲ್ಗುಣ, ಶ್ವೇತವಾಹನ, ಧನುಂಜಯ, ಭೀಮಸ್ಸ ವಿಜಯ, ಸವ್ಯಸಾಚಿ, ಕಿರೀಟಿ, ದಶನಾಮಾವಳಿಗಳು ಬೇರೆ ಕೇಡು. ಈ ನಿಮ್ಮ ಬಿಲ್ಲು ಬಾಣಗಳನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಲ್ಲ, ಇವರ ಹಂಗೆ ನನಗೆ ಬೇಡ ವಾಸುದೇವ. ನಿನ್ನ ಕೃಪಾ ಕಟಾಕ್ಷ ಒಂದಿದ್ದರೆ ನಾನೇ ಗುರು ಭೈರವಿಯಾಗಿ ನಿಂತು ಚಂಡನ ರುಂಡಗಳನ್ನು ಮಾಲೆಯನ್ನಾಗಿ ಧರಿಸುವೆ. ಇಲ್ಲದೆ ಹೋದಲ್ಲಿ ಅಗ್ನಿಸುತಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳುವೆ ತಂದೆ. ಇದು ನಿನ್ನಾಣೆ. ಈಗ ಚೆನ್ನಾಯಿತು. ಸಹಜರ ಐವರ ಅಭಿಪ್ರಾಯವೇ ಒಂದು, ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಪರಿಸ್ಥಿತಿ ಈಗ ಆಯಿತೆಂದು ಕೇಳಿದನಷ್ಟೇ. ಏಕೆ? ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ ಭೀಮಸೇನ? ಹೇಗೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಾವ ಭೀಮಸೇನ, ಕೃಷ್ಣ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಬಾವ ವಾಸುದೇವ, ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ನುಡಿದೆಯೋ ಗಂಡುಗಳಿ ನೀನಂದು ಡಂಬದ ನುಡಿಗಳ ಬಾವ ಕೃಷ್ಣ ನುಡಿದೆಯೋ ನುಡಿದು ನಿದ್ರೆಯಲ್ಲಿ ಹೇಯೋ ಇಡಿಂಬ ಮನೋಹರ ಕಂಟಕ ಕರಳಿರಿಸುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಹಗಲರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿಕಮ್ಮನೆಯನ್ನೇ ಆಚರಿಸುವೆ. ಕಾಲನ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕಿ ಕುರು ಸಮುದ್ರವ ಸೆಳೆದು ತರುವೆನ. ದುರ್ಯೋಧನ, ದುಶ್ಯಾಸನ, ದುಷ್ಟ ಕೀಟಗಳ ಬಗದು ದುಶ್ಯಾಸನ ಮಾಡಲ. ಪುರುಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟುಸುವೆನು ನಿನ್ನ ಬಿಡುಮುಡಿಯ. ಪಡದಿರುವೆತೆಯ ಯದುನಂದನ ಹೇಳನ್ನದಿ ಮತ. ಮೋಡ ಗುಡುಗಿ ಗುಡುಗಿ ಈ ಭೂಮಿ ನಡುಗು ನಡುಗುತ್ತಿದೆ. ಮುಕ್ತ ತಪಸದಲ್ಲಿ ಸಪ್ತ ಸಾಗರಗಳ ಬೋರ್ ಜಡೆಯಲ್ಲಿ ಮೋಡ ಗುಡುಗಿ ಗುಡುಗಿ ಈ ಭೂಮಿ ನಡುಗಿ ನಡುಗುತ್ತಿದೆ. ಮುಕ್ತಿ ರಭಸದಲ್ಲಿ ಸಪ್ತ ಸಾಗರಗಳ ಬೋರ್ ಜಡೆಯಲ್ಲಿ ಗುರುವರ ಶಿರಗಳ ಕರಿಯದ ಬಿಡನ, ಗುರುವರ ಶಿರಗಳ ಕರಿಯದ ಬಿಡನ. ತರದಿ ಕಂಠದಲ್ಲಿ ಮಲಗಿದ್ದ ವಿಷಯ, ತರದಿ ಕಂಠದಲ್ಲಿ ಮಲಗಿದ್ದ ವಿಷಯ. ಗುರುಕುಲವ ಕರೆದಿರುವೆ, ಗುರುಕುಲವ ಕರೆದಿರುವೆ. ಕೂಲ ಕೌರವನ ಪರಿಪರಿವಿದೆ, ಕೂಲ ಕೌರವನ ಪರಿಪರಿವಿದೆ. ಹಾರ್ ಮಾಡ ಗುಡುಗಿ ಗುಡುಗಿ ಈ ಭೂಮಿ ನಡುಗಿ ನಡುಗಿದೆ. ಮುಕ್ತಿ ರಭಸದಲ್ಲಿ ಸಪ್ತ ಸಾಗರಗಳ ಬೋರ್ಗಳೆಯಲಿ
ಹತಳ ವಿತಳ ಪಾತಾಳ ಸುತಳದಲ್ಲಿ ತಲಾತಲದಲ್ಲಿ ಎಲ್ಲರಿಗಿದ್ದರು ಆ ದುರ್ಯೋಧನ ದುಶ್ಯಾಸನರಿಬ್ಬರನ್ನು ದರಾದರನೆ ಎಳೆದು ನೇರವಾಗಿ ಯಮಪುರಿಗೆ ಅಟ್ಟುವೆನು. ನರಕ ಮರ್ದನ ದಯಮಾಡಿ ಸಂಧೆ ನಿರಾಕರಿಸಿಬಿಡು. ಭೀಮಸೇನ ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಳನ್ನು ನುಡಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತರೇಕೆ ದೇವ, ಇಂದೊದಗಿದ ವಿಪತ್ ಪರಂಪರೆಗಳಲ್ಲಿ ಅನೇಕ ಕ್ಲೇಶಗಳನ್ನೇ ತಂದೊಡ್ಡಿದ ಆ ಪಾಷಾಂಡರಲ್ಲಿ ಸಂಧಿಯೇ ಪಲಾಕ್ಷಣಂ ಮೆಚ್ಚಿಸಿ ಪಡೆದನು ಪಾಶುಪತಾಸ್ತ್ರಂ ವಿಧ ವಿಧಸ್ತ್ರ ಪ್ರಯೋಗದಿಂ ಗಳಿಸಿಯೇನಾಂ ವಿಜಯನೆಂಬ ಪೆಸರ ಹರಿಗಳ ತಗೈಯೊಳ್ ಅಮಿತೋತ್ಸಾಹದಿಂದಿಯ ಅನುಜರಂ ಈ ಪರಿನೋಯುವುದು ತರವೇ ಧರ್ಮಜಗೆ ಕೃಷ್ಣ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿಯು ಪ್ರತಿಷ್ಠೆಗಳು ಆಚಂದ್ರರ್ಗವಾಗಿ ಬೆಳಗಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಧರ್ಮಪುತ್ರ ಪರಮಾತ್ಮ, ನಿನ್ನ ಸಹೋದರರು ಬಾತೃವೆಂಬ ಪಾಸದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಿವೆ ಪರಮಾತ್ಮ? ಧರ್ಮಪುತ್ರ, ಶಾಂತಿ ರಾಜವ ಪಡೆವ ಪರಮಾತ್ಮ. ಧರ್ಮನಂದನ, ಶಾಂತಿ ರಾಜವ ಪಡೆವ ಅಂದವ ಮಾಡೆಂದು ಹೇಳುವೆ ದೇವ. ಪರಮಾತ್ಮ, ಅಂದವ ಮಾಡೆಂದು ಹೇಳುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡ ಮತ್ತೆ ಓ ದೇವ, ಕದನವು ಬೇಡ ಮತ್ತೆ. ಪರಮಾತ್ಮ, ಧರ್ಮಪುತ್ರ, ಈ ಭೂಮಿಗೋಸ್ಕರ ಯುದ್ಧವನ್ನು ಮಾಡಿ ಪ್ರಜಾಕೋಟಿ ನೆಂಟರನ್ನು ಕಳೆಕೊಂಡದರೂ ಸುಖವೇ ಪ್ರಯೋಜನವೇನು ದೇವ? ಪಾಂಡವರು ಕೌರವರು ಒಂದೇ ಹೊರತು ಬೇರೆ ಅಲ್ಲ. ಅವರೆಲ್ಲರೂ ಮಡಿದ ಮೇಲೆ ನಾವು ಉಳಿದೇ ಪ್ರಯೋಜನವೇನು ದೇವ? ಆದ್ದರಿಂದ ನೀವೇ ನಮ್ಮ ಕಡೆ ಸಂಧಾನಕ್ಕೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿ ಬಾ ಪರಮಾತ್ಮ. ಧರ್ಮಪುತ್ರ, ಪರಮಾತ್ಮ, ನಿನ್ನ ಮಾತಿನಂತೆ ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಬರುವೆನು. ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳುವೆನು. ಅದಕ್ಕೂ ಅವನು ಒಪ್ಪದೇ ಹೋದರೆ? ಪರಮಾತ್ಮ, ಅದಕ್ಕೂ ಅವರು ಒಪ್ಪದೀರ ಹೋದರೆ ನಮ್ಮ 5 ಜನಕ್ಕೂ 5 ಗ್ರಾಮಗಳನ್ನು ಕೊಡುವಂತೆ ಕೇಳಿ ಬಾ ಪರಮಾತ್ಮ. ಅದಕ್ಕೂ ಅವನು ಒಪ್ಪದೇ ಹೋದರೆ? ಪರಮಾತ್ಮ, ಅದಕ್ಕೂ ಅವರು ಒಪ್ಪದೀರ ಹೋದರೆ ನಮ್ಮ ಎಲ್ಲರಿಗೂ 1 ಗ್ರಾಮವನ್ನು ಕೊಡುವಂತೆ ಕೇಳಿ ಬಾ ಪರಮಾತ್ಮ. ಧರ್ಮಪುತ್ರ, ಪರಮಾತ್ಮ, ನೀನಿನ್ನು ಚಿಂತಿಸಬೇಡ. ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಬರುವೆನು. ಪರಮಾತ್ಮ, ಧರ್ಮಪುತ್ರ, ಹರಿ ಸಾರ್ವಭೌಮ ಮರವೊಟ್ಟಿದೆ ಕರುಣ. ಹರಿ ಸಾರ್ವಭೌಮ ಮರವೊಟ್ಟಿದೆ ಕರುಣದಿಂದ ಕಾಯೋ ಕೃಷ್ಣ. ಧರ್ಮಪುತ್ರ, ಕಾಣನದ ವಾಸದಿ ಏನೇನು
ತಂದೆ ಈ ಪರಿಯತ ಪರಮಾತ್ಮ ದೇವಾದಿದೇವ ಯಾರಿಗೂ ಬೇಡ ತಂದೆ ಈ ಪರಿಯತ ಹರಿ ಸಾರ್ವಭೌಮ ಮರವೊಟ್ಟಿದೆ ಕರುಣದಿಂದ ಕಾಯ ಕೃಷ್ಣ ಕೃಷ್ಣ ಮರು ಜನ್ಮ ನೀಡಿದರು ನರ ಜನ್ಮ ಬೇಡವಯ್ಯ ಪರಮಾತ್ಮ ಮರು ಜನ್ಮ ನೀಡಿದರು ನರ ಜನ್ಮ ಬೇಡವಯ್ಯ ನರ ಜನ್ಮ ನೀಡಿದರೆ ಬೇಡ ಈ ಅನ್ನ ಪರಮಾತ್ಮ ನರ ಜನ್ಮ ನೀಡಿದರೆ ಬೇಡ ಈ ಅನ್ನ ಹರಿ ಸಾರ್ವಭೌಮನೆಲ್ಲ ಮರವೊತ್ತಿದೆ ಕರುಣದಿ ಕಾಯ ಕೃಷ್ಣ ಕೃಷ್ಣ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರ್ಥಪ್ರಭು ನೀವು ತಮ್ಮ ಇಚ್ಛೆ ಇದ್ದಂತೆ ಮಾಡು ಪರಮಾತ್ಮ. ಧರ್ಮಪುತ್ರ ಪರಮಾತ್ಮ. ನೀನಿನ್ನು ನಿಶ್ಚಿಂತೆಯಿಂದಿರು. ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಬರುವೆನು. ಹೋಗಿ ಬಾ. ಹೋಗಿ ಬರುವೆನು ಪರಮಾತ್ಮ. ಈ ಧರ್ಮಪುತ್ರನ ಮಾತನ್ನು ಕೇಳಿಕೊಂಡು ನೀವು ಸಂಧಿಯನ್ನು ಮಾತ್ರ ಪ್ರಸ್ತಾಪಿಸಿಕೊಂಡು ಬರದೆ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬನ್ನಿ. ನಿಮ್ಮಲ್ಲಿ ಸೆರಗೊಡ್ಡಿ ಬೇಡುವೆ ದೇವ. ಅಣ್ಣ ತಂಗಿ ಪ್ರಭು ನಮೋ ತ್ರಿಭುವನ ನಾಯಕನೇ ನಮೋ ತ್ರಿಭುವನ ನಾಯಕನೇ ವನರುಹಲೋಚನ ಶ್ರೀಹರಿಯೇ ವೇದವನಾದರಿಸುವ ಸುದೇವನೇ ವೇದವನಾದರಿಸುವ ಸುದೇವನೇ ವರಹಮ
ದೇವಾದಿದೇವ ಸಕಲವು ನೀನೇ ತಂದೆ. ಮಹಿಮೆ ಪೇಳೆ ಮಹಿಮೆ ಪೇಳೆ ಮಹಿಮೆ ಪೇಳೆ ದುರಂದವೋ ಗೋಕುಲ ನಂದನ ಆನಂದ ಕಂದನ ಗೋಕುಲ ನಂದನ ಆನಂದ ಕಂದನ ಕರುಣಾವರ ಭರಣ ಶ್ರೀರಮಣ ಶ್ರೀಕೃಷ್ಣನ ಕರುಣಾವರ ಭರಣ ಶ್ರೀರಮಣ ಶ್ರೀಕೃಷ್ಣನ ಪಾಂಡವ ಪರ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಪಾಂಡವ ಪರ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಮಹಿಮೆ ಪೇಳೆ ಮಹಿಮೆ ಪೇಳೆ ಮಹಿಮೆ ಪೇಳೆ ಎನೆದು ರಮ್ಯವೋ ಕೃಷ್ಣ ಕೃಷ್ಣ ತಂಗಿ ದೇವಾದಿದೇವ ತಂಗಿ ಪ್ರಭುವೇ ಸರ್ವ ಪ್ರಕರಣದಿಂದಲೂ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವನು. ನೀನಿನ್ನು ಚಿಂತೆಯಿಂದ ಹಾಗೆ ಆಗಲಿ ಮಾಧವ. ತಂಗಿ ಚಿಂತೆ ಪಡದಿರು ನೀ ತಂಗಿ ಅಣ್ಣ ಚಿಂತೆ ಪಡೆದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ ತಂಗಿ ಪ್ರಭುವೇ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ತಂಗಿ ಹಾಗೆ ಆಗಲಿ ಮಾಧವ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮೆರವೆನ ನಿಮ್ಮಯ ಮುರವೈರಿ ತಂಗಿ ದೇವ ಮೆರವೆನ ನಿಮ್ಮಯ ಮುರವೈರಿ ನೀನ ಸುನಗುತ್ತೀರೇ ತಂಗಿ ತಂಗಿ ಹಾಗೆ ಆಗಲಿ ಮಾಧವ. ನೀನ ಸುನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ ನೀನ ಸುನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ ವಿಜಯ ನಿಮಗಿಂದು ಒದಗಿ ಬಂದಿಹುದು ಚಿಂತೆ ಪಡೆದು ನಿಶ್ಚಿಂತೆ ಎಂದಿರು ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದ ನಿಶ್ಚಿಂತೆ ಎಂದಿರು ಚಿಂತೆ ಪಡೆದಿರು ಚಿಂತೆ ಪಡೆದಿರು ಮದಿಸಿದ ಕೌರವನ ಮೂಲವ ಸಂಹರಿಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ಹಾಗೆ ಆಗಲಿ ಮಾಧವ. ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ಮಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನದಿ ದರ್ಪವ ಮುರಿದು ಕಪಿಧ್ವಜದಿ ದಿಗ್ವಿಜಯಗೊಳಿಸಿದೆ ಸರ್ಪಲಾಂಛನದಿ ದರ್ಪವ ಮುರಿದು ಕಪಿಧ್ವಜದಿ ದಿಗ್ವಿಜಯಗೊಳಿಸಿದೆ ಚಿಂತೆ ಪಡೆದಿರು ಮನದೊಳು ಚಿಂತೆ ಪಡದಿರು ಮನದೊಳು ಚಿಂತೆ ಪಡದಿರು ನೀ ಏನು ಈ ಗೋವು ನನ್ನನ್ನು ಕಿವಿಯನ್ನು ಬದುತ್ತಿರುವುದಲ್ಲ.
ಇದೇನು ಈ ಗೋವು ತಳ್ಳಿದವಡನೆ ನೆಲಕ್ಕೆ ಬಿದ್ದು ಪ್ರಾಣವನ್ನು ಬಿಟ್ಟಿರುವುದಲ್ಲ. ಅಯ್ಯೋ ಪಾಪಿ ಬಲರಾಮ, ಸ್ವಪ್ನದಲ್ಲಿ ಕಾಣದ ನಾನು ಪಾಪವನ್ನು ಕಟ್ಟಿಕೊಂಡೇನಲ್ಲ. ಆ ವಿಧಿಯೇ ಈ ರೀತಿಯ ಯಾತೆ, ಆ ವಿಧಿಯೇ ಈ ರೀತಿಯ ಯಾತೆ, ಏನೋ ಮಾಡಲಿ ವಿಧಿಯೇ 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 ವಿಧಿಯೇ. ಗೋವಾಕ್ಯ ಪಾಪವನೋ ಮಾಡಿದೆ ನಾನು, ಗೋವಾಕ್ಯ ಪಾಪವನೋ ಮಾಡಿದೆ ನಾನು, ಏನೋ ಮಾಡಲಿ ನಾನು ಯಾರಿಗೆ ಹೇಳಲಿ, ಏನೋ ಮಾಡಲಿ ನಾನು ಯಾರಿಗೆ ಹೇಳಲಿ. ಆ ವಿಧಿಯೇ ಈ ರೀತಿಯ ಏನೋ ಮಾಡಲಿ ವಿಧಿಯೇ ವಿಧಿಯೇ ವಿಧಿಯೇ. ಅಗ್ರಜ ಅಗ್ರಜ, ಕೃಷ್ಣ, ಈ ಗೋವು ಮಲಗಿರುವುದೇ? ಮಲಗಲಿಲ್ಲ ಕೃಷ್ಣ, ಮುದ್ದ ಗೋವೆಂದು ಕೈಯಿಂದ ತಳ್ಳಿದೆನು, ನೆಲಕ್ಕೆ ಬಿದ್ದು ಪ್ರಾಣವನ್ನು ಬಿಟ್ಟಿರುವುದು ಕೃಷ್ಣ. ಶಿವ ಶಿವ, ಏನು ಈ ಗೋಹತ್ಯೆ ಪರಿಹಾರಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳು ಕೃಷ್ಣ. ಅಗ್ರಜ, ಉಪಾಯವೇನು? ಅನುಭವಿಸಿ ತೀರಲೇಬೇಕು. ಅಣ್ಣ, ನಮ್ಮ ಸಾಂದೀಪಿ ಮಹಾಮುನಿಗಳು ಇದಕ್ಕೊಂದು ಉಪಾಯವನ್ನು ಹೇಳುತ್ತಿದ್ದರು. ಅದೇನು ಕೃಷ್ಣ? ಅಣ್ಣ, ಅಜ್ಞಾನದಿಂದ ಗೋಹತ್ಯೆ ಮಾಡಿದವರು ಪುರ ಪ್ರವೇಶ ಮಾಡದೆ, ನಿಂತಲ್ಲಿ ನಿಲ್ಲದೆ, ಕುಂತಲ್ಲಿ ಕುಳ್ಳದೆ, ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು, ಸಪ್ತ ಕ್ಷೇತ್ರಗಳಲ್ಲಿ ದರ್ಶನ ಮಾಡಿಕೊಂಡು 21 ದಿನ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ಗೋಹತ್ಯ ದೋಷವು ಪರಿಹಾರವಾಗುವುದೆಂದು ನಮ್ಮ ಸಾಂದೀಪು ಮಹಾಮುನಿಗಳು ಹೇಳುತ್ತಿದ್ದರು. ಅದನ್ನು ಮಾಡುವುದು ನಿನಗೆ ಹೇಗೆ ಸಾಧ್ಯ ಅಣ್ಣ? ಕೃಷ್ಣ, ಸಾಧ್ಯವಿಲ್ಲದೆ ಮತ್ತೇನು ಕೃಷ್ಣ? ಅಗ್ರಜ, ಇದೇನು ಹೀಗೆ ಹೇಳುತ್ತಿರುವಿರಿ? ಇನ್ನು 3 ದಿನಗಳ ಕಾಲ ಮಾತ್ರ ಯುದ್ಧವು ಮುಗಿದಿರುವುದು. ಕೌರವೇಶ್ವರನಿಗೆ ಮಾತಿ ಕೊಟ್ಟು ನೀವು ಹೇಗೆ ಹೋಗುವಿರಿ? ನಿನ್ನನ್ನೇ ನಂಬಿಕೊಂಡಿರುವ ಆ ಕೌರವನಿಗೆ ಮಾತು ಕೊಟ್ಟು ನೀನು ಹೋಗಬಹುದೇ? ಕೃಷ್ಣ, ಆ ಆಳು ಯುದ್ಧ ಯಾರಿಗೆ ಬೇಕಾಗಿದೆ? ಓ ಪಾಂಡವರು ಕೌರವರು ಓಡಾಡಿ ಸಾಯಲಿ, ನಾನು ಹೋಗ ಬರುವೆನು ಕೃಷ್ಣ. ಹರ ಹರ ಮಹಾದೇವ. ಅಗ್ರಜ, ಈತನನ್ನು ಉಪಾಯದಿಂದ ಓಡಿಸಿದ ಹೋದರೆ ನನ್ನ ಕಾರ್ಯಕ್ಕೆ ತೊಂದರೆ ಆಗುವುದು. 21 ದಿನ ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವುದರಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧವು ಸಮಾಪ್ತಿ ಮಾಡುವೆನು.